ಧನಸ್ಸು ರಾಶಿಯವರು ಯುಗಾದಿ ನಂತರದಲ್ಲಿ ಯಾವ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು? ಹಾಂ, ಧನಸ್ಸು ರಾಶಿ ಅಂತ ಬಂದಾಗ ಈಗ ನಿಮಗೆ ಅರ್ಧಾಷ್ಟಮ ಶನಿಯ ಪೀಡೆ ನಡೀತಾ ಇರುವಂಥದ್ದು, ಜೊತೆಗೆ ನೇರವಾಗಿ ನಿಮ್ಮ ರಾಶಿ ಮೇಲೆ ನಿಮ್ಮ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಗುರುವಿನ ದೃಷ್ಟಿಯೇ ಬರ್ತಾ ಇದೆ. ಆದರೆ ಜೂನ್ 2ನೇ ತಾರೀಕಿನಿಂದ ಕಳ್ಕೊಳ್ತಾ ಇದ್ದೀರಿ. ಅಷ್ಟಮಕ್ಕೆ ಗುರು ಹೋಗ್ತಾ ಇದ್ದಾನೆ. ಆರೋಗ್ಯದ ಮೇಲೆ ಪ್ರಭಾವ. ಒಬೆಸಿಟಿ ಯಾರಿಗಿದೆ ಹುಷಾರು, ಫ್ಯಾಟಿ ಲಿವರ್ ಯಾರಿಗಿದೆ ಹುಷಾರು, ಡಯಾಬಿಟಿಕ್ ಪೇಷಂಟ್ಸ್ಗಳು ಹುಷಾರು, ಮತ್ತು ರಕ್ತಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಕಸಾಲೆಗಳಿಂದ ಬಳಲ್ತಾ ಇದ್ದರೆ ಹುಷಾರು ಹುಷಾರು ಹುಷಾರು. ಯಾಕಂದರೆ ಇದಿಷ್ಟು ರೋಗಗಳ ಕಾರಕ, ಹೃದ್ರೋಗದ ಕಾರಕ ನಮ್ಮ ಬೃಹಸ್ಪತಿ ಗುರು. ನಿಮ್ಮ ಕಾಯಿಲೆಗಳು ಇತ್ತು ಅಂದರೆ ಬಹಳ ವೃದ್ಧಿ ಬೇಗ ಆಗ್ಬಿಡುತ್ತೆ. ಇಲ್ಲದೇ ಇದ್ದವ್ರು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ, ನಿಮ್ಮ ಲೈಫ್ ಸ್ಟೈಲನ್ನ ಚೆನ್ನಾಗಿ ಇಟ್ಕೊಳ್ಳಿ. ಹಾಗಂತ ಹೇಳಿ ಬರಬಾರ್ದು ಅಂತೇನಿಲ್ಲ. ಈಗ ತಿಂತಿರೋದೇ ನಾವೆಲ್ಲ ಅಡಲ್ಟ್ರೇಟೆಡ್ ಫುಡ್ಗಳು, ಪ್ಲಾಸ್ಟಿಕ್ ಅಕ್ಲಿ, ಪ್ಲಾಸ್ಟಿಕ್ ಸಕ್ಕರೆ, ಎಲ್ಲನೂ ಪ್ಲಾಸ್ಟಿಕ್ ಮಯ. ನಮ್ಮ ಜೀವನನೇ ಒಂದು ರೀತಿಯಾದಂಥ ಪ್ಲಾಸ್ಟಿಕ್ಕು. ಹಾಗಾಗಿ ಏನೇ ಆದರೂ ಶುದ್ಧವಾದ ಆಹಾರವನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಜೊತೆಗೆ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತು. ಮತ್ತು ಇನ್ನೇನು ಪ್ರಭಾವಗಳು ಬೀಳುತ್ತವೆ? ಕೌಟುಂಬಿಕ ಕಲಹಗಳು ಜಾಸ್ತಿ ಆಗುತ್ತೆ, ದೇಶಾಂತರ ಹೋಗಬೇಕಾಗತ್ತೆ, ನಿಮ್ಮ ಪ್ರದೇಶ ಬಿಟ್ಟು ಇನ್ನೊಂದು ಪ್ರದೇಶಕ್ಕೆ ಹೋಗಬೇಕಾಗತ್ತೆ. ಅದು ಕೆಲಸಕ್ಕಾಗಲಿ ಕಾರ್ಯಕ್ಕಾಗಲಿ ಅಥವಾ ತಲೆನೇ ಕೆಡಿಸ್ಕೊಂಡು ಹೋಗ್ಬೋದು. ಯಾಕಂದರೆ ಶನಿಕಾಟ ಬೇರೆ. 4ನೇ ಮನೆಯಲ್ಲಿ ಶನಿ ಬಂದ ಸಂದರ್ಭಕ್ಕೆ ಎಷ್ಟು ಕೆಟ್ಟ ಫಲಗಳನ್ನು ಕೊಡ್ತಾನೆ ಅಂತ ಹೇಳಿದ್ರೆ, ನಿಮ್ಮ ಕುಟುಂಬದಲ್ಲಿ ನಿಮ್ಮ ಹೆಸರು ಹೇಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಕ್ಕೆ ನಿಮ್ಮ ಹೆಸರನ್ನು ಹಾಳು ಮಾಡಿಬಿಡ್ತಾನೆ. ಎಷ್ಟೋ ಮನೆಗಳಲ್ಲಿ ನಾವು ನೋಡ್ತಿರ್ತೀವಿ, ಗುರುಗಳೇ ನನ್ನ ಮಗ ಹೋಗಿ 10 ವರ್ಷ ಆಯಿತು ಬರಲೇ ಇಲ್ಲ, ಅಯ್ಯೋ ನನ್ನ ಗಂಡ ಮನೆ ಬಿಟ್ಟು ಹೊರಟೋದೆ. ಯಾಕೆ? ಇದೇ ಅರ್ಧಾಷ್ಟಮ ಶನಿ, 4ನೇ ಮನೆಯ ಶನಿಯ ಸಂದರ್ಭ. ಇಂಥ ಕೆಟ್ಟ ಅವಸ್ಥೆಯ ಫಲಗಳು ಇರುತ್ತೆ. ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್ನು, ತುಂಬ ಅವಾಂತರಗಳನ್ನು ನೀವು ನೋಡಬೇಕಾಗತ್ತೆ. ಜಾಗ್ರತೆ 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 ಜಾಗ್ರತೆ. ಯಾರಿಗೂ ಸಹಾಯ ಮಾಡಬೇಡಿ. ಧನಸ್ಸು ರಾಶಿಯವರು ಒಂಥರ ಹೇಗೆ ಅಂತಂದರೆ ಕಂಡ್ಕೊಂಡವ್ರಿಗೆಲ್ಲ ಸಹಾಯ ಮಾಡೋದು, ಕಂಡ್ಕೊಂಡವ್ರಿಗೆಲ್ಲ ಸಹಾಯ ಮಾಡ್ತೀರಾ. ಆ ರೀತಿಯಾಗಿ ಮಾಡೋಕ್ಕೆ ಹೋಗ್ಬಿಡಿ. ಅವ್ರಿಗೆ ಸಹಾಯ ಮಾಡಿ ನೀವು ಸಿಕ್ಕಾಕೊಂಡ್ಬಿಡ್ತೀರಾ. ಆದ್ದರಿಂದನೇ ನೀವೊಂದಷ್ಟು ಅವಮಾನಗಳನ್ನು, ಪೊಲೀಸ್ ಸ್ಟೇಷನ್ನು, ಕೋರ್ಟು ಕಚೇರಿ, ವ್ಯಾಜ್ಯಗಳು, ಯಾರಿಗಾದ್ರೂ ಶ್ಯೂರಿಟಿ ಹಾಕ್ತಿದ್ದೀರಾ, ಶ್ಯೂರಿಟಿ ಕೊಟ್ಟಿದ್ದೀರಾ, ಚೆಕ್ ಕೊಡ್ತಿದ್ದೀರಾ, ಜಾಗ್ರತೆ ಮಾಡಿ. ಯಾರಿಗೂ ಕೊಡಬೇಡಿ. ಯಾರಿಗೂ ಈ ವರ್ಷ ನೀವು ಸಹಾಯ ಮಾಡಬಾರ್ದು. ಎಂಥದ್ದೇ ಸಮಯ ಸಂದರ್ಭ ಬಂದರೂ ನೀವು ಚೆನ್ನಾಗಿದ್ರಷ್ಟೇ ಬೇರೆಯವ್ರನ್ನ ನೀವು ಚೆನ್ನಾಗಿ ನೋಡ್ಕೊಳಕ್ಕಾಗತ್ತೆ. ನೀವೇ ಚೆನ್ನಾಗಿಲ್ಲ ಅಂದರೆ ಬೇರೆಯವ್ರನ್ನೇನು ಚೆನ್ನಾಗಿ ನೋಡ್ಕೋತೀರಾ? ಮೊದಲು ನೀವು ಚೆನ್ನಾಗಿರೋದನ್ನು ಅಭ್ಯಾಸ ಮಾಡ್ಕೋಬೇಕು. ಧನಸ್ಸು ರಾಶಿಯವರು ಪ್ರಮುಖವಾಗಿ ಆರೋಗ್ಯ, ಕುಟುಂಬದ ವಿಚಾರ, ಕೆಲಸ ಕಾರ್ಯಗಳಲ್ಲಿ ಮೇಲಧಿಕಾರಿಗಳಿಂದ ಕಿರುಕುಳಗಳು, ತುಂಬ ಒಳ್ಳೆ ಜೀತದ ಆಳಗಿನ ಥರ ದುಡಿಸ್ಕೋತಾರೆ, ಸಂಬಳ ಮಾತ್ರ ಸರಿಯಾಗಿ ಕೊಡೋದಿಲ್ಲ. ಎಷ್ಟೊಂದು ಜನ ಕೇಳ್ತಿರ್ತಾರೆ, ಗುರುಗಳೇ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೆಲಸ ಮಾಡ್ತೀನಿ, ಶಿಫ್ಟ್ ಮೇಲೆ ಶಿಫ್ಟ್ ಮಾಡ್ತಾ ಇರ್ತೀನಿ, ಸಂಬಳನೇ ಕೊಡಲ್ಲ ಗುರುಗಳೇ. ಕಾರಣ ಇದೇ ಶನಿ ಪ್ರಭಾವ. ಜೊತೆ ಗುರುಬಲ ಬೇರೆ ಕಳ್ಕೊಳ್ತಾ ಇರೋದ್ರಿಂದ ಇನ್ನೊಂದಷ್ಟು ಕೆಟ್ಟ ಫಲಗಳನ್ನು ಅನುಭವಿಸಬೇಕಾಗತ್ತೆ. ಹುಷಾರಾಗಿದ್ದು ಜೀವನ ಮಾಡಬೇಕು. ಅದೇ ರೀತಿಯಾಗಿ ಪ್ರತಿನಿತ್ಯವೂ ದತ್ತಾತ್ರೇಯ ಚರಿತ್ರೆಯನ್ನು ಪಾರಾಯಣ ಮಾಡಿ.